ಜ್ಞಾನದಿಂದ ಅಹಂಕಾರ ಬಂದರೆ ಅದು ವಿಷಕ್ಕೆ ಸಮಾನ. ಜ್ಞಾನದಿಂದ ವಿನಯ ಮೂಡಿದರೆ ಅದು ಅಮೃತಕ್ಕೆ ಸಮಾನ. ಸೋತ ಜಾಗದಲ್ಲೇ ಗೆಲ್ಲಬೇಕು. ಅವಮಾನಿಸಿದವರ ಮುಂದೆಯೇ ತಲೆ ಎತ್ತಿ ಬದುಕಬೇಕು. ಪ್ರತಿಯೊಬ್ಬರಿಗೂ ಸಮಯ ಬಂದೇ ಬರುತ್ತದೆ. ಅವಸರ ಪಡಬೇಡ, ಕಾದು ನೋಡು. ಇನ್ನೊಬ್ಬರ ನೆಮ್ಮದಿ ತಿಂದವರು ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ. ಇರುವ 3 ದಿನಗಳ ಜೀವನದ ಸಂತೆಗೆ 100 ಜನ್ಮಕ್ಕಾಗುವಷ್ಟು ಹೋರಾಟ ನಡೆಸಬೇಕಾಗಿದೆ. ಮನೆಯೊಳಗೆ ಬರಲು ಬಿಡದಿದ್ದರೂ ನಾಯಿ ನಿಯತ್ತು ಬಿಡಲ್ಲ. ಆದರೆ ಮನಸ್ಸಿನೊಳಗೆ ಜಾಗ ಕೊಟ್ಟರೂ ಕೆಲವು ಮನುಷ್ಯರು ನಿಯತ್ತಿನಿಂದಿರಲ್ಲ. ವಾದ ಮುಂದುವರಿಸಬಾರದು, ಹಾಗೆ ಸಾಧಿಸಬಾರದು. ಇದರಿಂದ ನಮ್ಮ ಹೃದಯ ಭಾರವಾಗುವುದಲ್ಲದೆ ಬೇರೇನೂ ಸಾಧನೆಯಾಗದು. ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.